ಬಹುಶಃ ಅವರು ಹುಡುಗಾಟಿಗೆ ಇದ್ದಂಗೆ. ಯಾಕಂದರೆ ಒಂದು ಸಾರಿ EVM ಮೂಲಕ ಚುನಾವಣೆ ಮಾಡೋದ್ರಿಂದ ನಮಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹೇಳೋದ ಮೂಲಕ ಸಿದ್ದರಾಮಯ್ಯರು EVM ಮೂಲಕನೇ 130 ಸ್ಥಾನಗಳು ಗೆದ್ದಿದ್ದಾರೆ. ಆ 130 ಸ್ಥಾನಗಳು ಗೆದ್ದಂಥ ಟೈಮಲ್ಲಿ ಸಿದ್ದರಾಮಯ್ಯರಿಗೆ ಅವರು ಹುಡುಗರ ಥರ ಹಠ ಇಟ್ಕೊಂಡಿರೋ ಕಾರಣ ಆ ಹಠಕ್ಕೆ ಇವತ್ತು ಸಿದ್ದರಾಮಯ್ಯರನ್ನಾಗಲಿ ರಾಹುಲ್ ಗಾಂಧಿಯವರು ಬುದ್ಧಿ ಹೇಳೋಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. DKಶಿ ಅವರು ಸದನದಲ್ಲಿ ಮುನಿರತ್ನ ಅವರಿಗೆ ಯು ವಾಂಟ್ ಮೈ ತಾಕತ್ತು ಅಂತ ಹೇಳ್ತಾರೆ ಸದನದಲ್ಲಿ. ಇದು ಏನು? ಯಾಕಂದರೆ ಪಾಪ ಅವರು ಹಳೆಯ ಚಾಲಿ. ಯಾಕಂದರೆ ಅವರು ಬಹುಶಃ ನಮ್ಮ ಅವರು ಗುರುಗಳು ಯಾರು ಅವರು ಗುರುಗಳು ಬಂದು ಯಾರು ಏನು ಬೆಂಗಳೂರಲ್ಲಿ ಒಂದು ದೊಡ್ಡ ಡಾನ್ ಶಿಷ್ಯಂದ್ರ. ಹಂಗಾಗಿ ಇವತ್ತು ಅವರು ಆ ಬಂದಂಥ ಸಂಪ್ರದಾಯ ಏನಿದೆ ಅವ್ರು ಬಂದಂಥ ಅಲ್ಲಿಂದ ಎಲ್ಲಿಂದ ಬಂದಿದ್ದಾರೋ ಸದನದಲ್ಲಿ ಬಂದಂಥ ಟೈಮಿಗೆ ಆ ರೀತಿ ಮಾತಾಡೋದು ಸಹಜ ಆಗಿದೆ ಅವರಿಗೆ. ಸಿದ್ದರಾಮಯ್ಯನವರು 5 ದಿನ ಕ್ಷೇತ್ರದಲ್ಲಿ ಬಂದು ಪ್ರಚಾರ ಮಾಡ್ತಿದ್ರು. 2.5 ವರ್ಷಗಳಲ್ಲಿ ಅವರು ಬಾದಾಮಿ ಜನರು ಅವತ್ತು ನನ್ನ ವಿರುದ್ಧವಾಗಿ ನಿಂತ ಟೈಮಲ್ಲಿ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಮಾಡಿಕೊಟ್ಟು ಇವತ್ತು ಇಲ್ಲಿ ತನಕ ಆಗಿದೆ. ಬಾಗಲಕೋಟೆ ಜಿಲ್ಲೆ ಜನರಿಗೆ ಇವತ್ತು ಸಾಕಷ್ಟು ಹೋರಾಟಗಳು ಮಾಡಿದ್ವಿ, ಧರಣಿಗಳು ಮಾಡಿದ್ವಿ, ಎಲ್ಲವನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ರು ಕೂಡ ಇವತ್ತು ಇದೊಂದು ಅವಕಾಶ ಜನರಿಗೆ. ಈ ಅವಕಾಶ ಹೆಂಗಾಗಬೇಕಂದ್ರಿಗಿನ ಜನರು ಅಭಿವೃದ್ಧಿ ಪರವಾಗಿ ಇದೀವಿ ಅನ್ನೋದ್ರಿಗಿನ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸಿದ್ದರಾಮಯ್ಯ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅನ್ನೋಂಥ ಮತವನ್ನು ಕೊಡೋಂಥ ಕೆಲಸ ಮಾಡ್ತಾರೆ.